ರಾ ಅಂದರೆ ರಾವಣ, ಜ ಅಂದರೆ ಜರಸಂಧ, ಈ ಅಂದರೆ ಕೀಚಕ, ಯ ಅಂದರೆ ಯಮಧರ್ಮ. ರಾಜಕೀಯ ಯಾರ ಕೈಯಲ್ಲಿದೆ ರಾಜಕೀಯ? ಎಂತವರ ಕೈಯಲ್ಲಿದೆ ಈ ರಾಜಕೀಯ? ಎಂತೆಂತವರ ಕೈಯಲ್ಲಿದೆ ಈ ರಾಜಕೀಯ? ದೊಡ್ಡರ ಕೈಯಲ್ಲಿದೆ ಈ ರಾಜಕೀಯ. ದೊಡ್ಡ ದೊಡ್ಡ ಹೆಡ್ಡರ ಕೈಯಲ್ಲಿದೆ ಈ ರಾಜಕೀಯ. ಕೊಲೆ ಸುಲಿಗೆ ಮಾಡುವವರ ಕೈ ಗೊಂಬೆಯಾಗಿದೆ ಈ ರಾಜಕೀಯ. ನಮ್ಮಂತ ಕಲಿಯುಗದ ಕರ್ಣರ ಕೈಯಲ್ಲಿದೆ ಈ ರಾಜಕೀಯ. ಗೌಡ ಗಜೇಂದ್ರ ದೇಸಾಯಿ ಗೌಡ. ಇಲ್ಲಿ ನಂದೇ ಕಾರ್ಬಾರು, ನಂದೇ ದರ್ಬಾರು. ಯಾವನಾದರೂ ನನಗೆ ಎದುರು ಉತ್ತರ ಕೊಟ್ಟರೆ ಇದೇ ಪಿಸ್ತೂಲಿನಿಂದ ಅವರ ಪ್ರಾಣ ಯಮನ ಪಾದ. ನಾನು ಕಣ್ಣಿಟ್ಟ ಕೈ ಮಾಡಿ ಕರೆದ ಹೆಣ್ಣು ಸುಮ್ಮನೆ ಬಂದು ಸೆರಗಾಸಿದರೆ ಸರಿ, ಇಲ್ಲ ಏನಾದರೂ ಹೋರಾಡಿದರೆ ಒಂದೇ ಒಂದು ಕ್ಷಣದಲ್ಲಿ ಅವಳ ಬಟ್ಟೆಯನ್ನು ಬೆಚ್ಚಿ ರಕ್ಷಣೆ ಮಾಡಿ ಅವಳ ದೇಹದ ಸುಖವನ್ನು ತಿಂದು ಒಂದೇ ಒಂದು ರಾತ್ರಿ ಅವರ ಜೋಡಿ ಸುಖ ಪಟ್ಟಾಗಲೇ ಈ ಗಜೇಂದ್ರ ದೇಸಾಯಿಯ ಹಠ ತೀರುವುದು. ಈ ಊರಲ್ಲಿ ನಾನು ಕಣ್ಣಿಟ್ಟ ಹೆಣ್ಣು ಯಾವಳನ್ನು ಬಿಟ್ಟಿಲ್ಲ, ಬಿಡುವುದೂ ಇಲ್ಲ. ಆದರೆ ಈ ಹಳ್ಳಿಯ ರೈತ ಎನಿಸಿಕೊಂಡನಲ್ಲ ಆ ಪರದೇಶಿಯ ಹೆಂಡತಿ ಪಾರ್ವತಿ. ಏನವಳ ಮೈಮಾಟ, ಏನವಳ ಕುಡಿ ನೋಟ, ಕರ್ಪೂರದ ಗೊಂಬೆ ಅಂತ ಹೊಳಿತಿರುವ ಅವಳ ಸೌಂದರ್ಯ. ಪಾರ್ವತಿ, ಈ ಗಜೇಂದ್ರನ ಕಾಮಾಗ್ನಿಯನ್ನು ಬೆಂಕಿಯಲ್ಲಿ ಸಿಕ್ಕು, ಆ ನಿನ್ನ ಸೌಂದರ್ಯ ಸುಟ್ಟು ಹೋಗಲೇಬೇಕು. ಪಾರ್ವತಿ, ಆದಷ್ಟು ಬೇಗ ನಿನ್ನ ಶೀಲದ ಜೊತೆ ಚೆಲ್ಲಾಟ ಆಡಿ ನನ್ನ ಕಾಮದ ದಹವನ್ನು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಗಜರಾಜ ಗಜೇಂದ್ರ ದೇಸಾಯಿ ಗೌಡನೇ ಅಲ್ಲ. ರಾವಣ ಸೋತಿದ್ದು ಸೀತೆಗಾಗಿ, ದುರ್ಯೋಧನ ಸೋತಿದ್ದು ಆ ಪಾಂಚಾಲಿಗಾಗಿ, ಆ ಕೃಷ್ಣ ಸೋತಿದ್ದು ರಾಧೆಗಾಗಿ. ಈ ಗಜೇಂದ್ರ ಗೌಡ ಸೋಲೋದು ಆ ಪರಮೇಶಿಯ ಹೆಂಡತಿ ಪಾರ್ವತಿಗಾಗಿ. ಬಟ್ ಸೋಲಷ್ಟು ಈಜಿಯಾಗಿ ಒಪ್ಕೊಳ್ಳಲ್ಲ.
3 साल में एक बार हम लोग नाटक करते हैं, लेकिन आने वाला 3 साल तक याद रखना, जैसे करके नहीं दिखाया ना, मेरे नाम गजेंद्र गौड़ा नहीं, ದೇಶಕ್ಕೆ ಒಬ್ಬನೇ ಪ್ರಧಾನಿ, ರಾಜ್ಯಕ್ಕೆ ಒಬ್ಬನೇ ಮುಖ್ಯಮಂತ್ರಿ. ಈ ನಾಟಕಕ್ಕೆ ಒಬ್ಬನೇ ವಿಲನ್, ಅದು ಈ ಗಜೇಂದ್ರ ಗೌಡ ಆಗಿರಬೇಕು.